ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ವಿ. ಎಸ್, ಪವರ್ ಟಿವಿ ಈ ವರ್ಷದ ಆರಂಭದಿಂದ ತಗೊಂಡ್ರೆ ನಾವು ಪ್ರಜ್ವಲ್ ರೇವಣ್ಣ ಕೇಸ್ ಇರ್ಬೋದು, ಸೂರಜ್ ರೇವಣ್ಣ ಕೇಸ್ ಇರಬಹುದು, ಅದಾದ್ಮೇಲೆ ನಾವು ಕುಮಾರಸ್ವಾಮಿ ಅವರ ಹಗರಣ ಬೆಳಕಕ್ಕೆ ತಂದಿರಬಹುದು, ಹಲವಾರು ವಿಚಾರಗಳನ್ನ ನಾವು ಸುದ್ದಿ ಸ್ಫೋಟ ಮಾಡಿದೀವಿ. ನಾವಾಗಲೇ ಹೇಳ್ತಾ ಇದ್ವಿ, ಯಾವ ಮಾಧ್ಯಮವೂ ಕೂಡ ಟಚ್ ಮಾಡದಂಥ ಸುದ್ದಿಗಳನ್ನ ನಾವು ಮಾಡಿದ್ದೀವಿ. ಸೊ ಆ ಹೆಮ್ಮೆ ನಮಗಿದೆ, ಅಷ್ಟೇ ಜವಾಬ್ದಾರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ನೀವು ದರ್ಶನ್ ಕೇಸ್ ಬಗ್ಗೆ ಮಾತಾಡ್ತಾ ಇದ್ರಿ ಸರ್. ಸಿ ದರ್ಶನ್, ವಿ ಆರ್ ನಾಟ್ ಎಗೇನ್ಸ್ಟ್ ಹಿಮ್. ಒಬ್ಬ ಜನಸಾಮಾನ್ಯನ ಸಾವಾಗಿದೆ ಅನ್ನುವಾಗ ಅದು ಒಬ್ಬ ಸೆಲೆಬ್ರಿಟಿ ಮಾಡಲಿ ಅಥವಾ ಒಬ್ಬ ಕಾಮನ್ ಪರ್ಸನ್ ಮಾಡಲಿ, ಆ ಸಾವಿಗೆ ನ್ಯಾಯ ಕೊಡಿಸುವಂತಹ ಜವಾಬ್ದಾರಿ ಅವನ ಸತ್ತವನ ಮನೆಯವರಿಗೆ, ಅವನ ಹೆಂಡತಿಗೆ, ಅವನ ಮಗುವಿಗೆ, ಹೊಟ್ಟೆಯಲ್ಲಿತ್ತು ಮಗುವಾಗ, ಅಂಥ ಮಗುವಿಗೆ ನ್ಯಾಯ ಕೇಳುವುದರಲ್ಲಿ ಮಾಧ್ಯಮ ಹಿಂದೆ ಬೀಳುವುದು ತಪ್ಪು. ದರ್ಶನ್ ಮಾಡಿದ್ದಾರಾ, ದರ್ಶನ್ ಏನಾಗಿದೆ ಅನ್ನೋದನ್ನು ಪೊಲೀಸವರು ಇನ್ಕ್ವೈರಿ ಮಾಡಿದ್ದಾರೆ. ಅದನ್ನು ಚಾರ್ಜ್ ಶೀಟು ಆಗಿದೆ. ದರ್ಶನ್ ಈಗ ಬೇಲಲ್ಲಿ ಹೊರಗಡೆ ಇದ್ದಾರೆ. ನ್ಯಾಯಾಂಗದಲ್ಲಿ ನಿಂತುಕೊಟ್ಟು ಆರ್ಗ್ಯುಮೆಂಟ್ ಮಾಡೋದು ಮಾಧ್ಯಮದ ಕೆಲಸ ಅಲ್ಲ. ಟು ಬಿ ಅ ಜಡ್ಜ್ಮೆಂಟಲ್ ಇಸ್ ನಾಟ್ ರೈಟ್. ಹೌದು, ನಾವು ತೋರಿಸಿರೋದು ಜನಸಾಮಾನ್ಯ ಏನು ಮಾತಾಡ್ತಾ ಇದ್ದಾನೆ, ಇನ್ವೆಸ್ಟಿಗೇಷನಲ್ಲಿ ಏನಾಗ್ತಾ ಇದೆ, ತೋರಿಕೆ ಹಂತದಲ್ಲಿ ನೋಡಿದರೆ ಯಾರು ಗಿಲ್ಟ್ ಅಂತ ಕಾಣ್ತಾ ಇದೆ. ಈವನ್ ಇಫ್ ಈಸ್ ಎ ಸೆಲೆಬ್ರಿಟಿ, ಪ್ರೈಮಾ ಫೇಸಿಯಲ್ಲಿ ಈವನ್ ಇಫ್ ಇಟ್ ಎ ಸೆಲೆಬ್ರಿಟಿ, ಅವನು ಎಕ್ಸ್ಕ್ಯೂಸ್ ಆಗಲಿಕ್ಕೆ ಅರ್ಹನಲ್ಲ, ಕ್ಷಮೆಗೆ ಅರ್ಹನಲ್ಲ. ನ್ಯಾಯ ಸೆಲೆಬ್ರಿಟಿಗೂ ಒಂದೇ, ಕಾಮನ್ ಪರ್ಸನ್ಗೂ ಒಂದೇ ಅನ್ನೋದನ್ನು ಮಾಧ್ಯಮ ತೋರಿಸ್ಕೊಟ್ಟಿದೆ. ದರ್ಶನ್ ಆದರೂ ಒಂದೇ, ಅದು ಕಾಮನ್ ಪರ್ಸನ್ ಆದರೂ ಒಂದೇ. ಪವರ್ ಟಿವಿಗೆ ದರ್ಶನ್ ಆದರೆ ಏನು ಸ್ಪೆಷಲ? ನಮಗೆ ಸುದೀಪ್ನು ಒಂದೇ, ದರ್ಶನ್ ಒಂದೇ, ರವಿಚಂದ್ರನ್ ಒಂದೇ, ಅಂಬರೀಷನ್ ಒಂದೇ ಇದ್ದಿದ್ದು, ರಾಜ್ಕುಮಾರ್ನು ಸೇಮ್, ಎವ್ರಿಬಡಿ ಈಸ್ ಸೇಮ್. ಮಾಧ್ಯಮ ಬಂದಾಗ ಕಲಾಕ್ಷೇತ್ರದಲ್ಲಿ ಅವರನ್ನು ಗುರುತಿಸಿದ, ಅವರವರ ಮಾಡಿದ ಕಾರ್ಯದ ಮೇಲೆ ಅವರನ್ನು ಗುರುತಿಸ್ಬೋದು. ಬಟ್ ಮಾಧ್ಯಮದಲ್ಲಿ ಬಂದಾಗ ಅವನು ಒಳ್ಳೆಯದು ಮಾಡಿದಾಗ ಹೊಗಳಿದ್ದೂ ಇದೆ, ಅವನು ಕೆಟ್ಟದ್ದು ಮಾಡಿದ್ದಾಗ ತೆಗಳಿದ್ದೂ ಇದೆ. ನೀವು ನೋಡ್ತೀರಿ, ಶಿವಶರಣರು ಏನು ಮಾಡಿದರೆ ಅವರ ಕಾಲಿಗೆಲ್ಲ ಬೀಳ್ತಾಯಿದ್ರು ಚಿತ್ರದುರ್ಗದಲ್ಲಿ ಹೋಗಿ. ಮಾಧ್ಯಮ ತೋರಿಸಿಲ್ವ? ಅವರನ್ನು ತೋರಿಸಿತ್ತು. ಅವರು ತಪ್ಪು ಮಾಡಿದಾಗ ಅದನ್ನು ಮೊದಲು ಎತ್ತಿ ತೋರಿಸಿದವರೇ ಪವರ್ ಟಿವಿ. ಅಂಡ್ ಅಷ್ಟು ಜನ ಬೆಳವಣಿಗೆಯಲ್ಲೂ ಕೂಡ ಮಾಧ್ಯಮಗಳ ಪಾತ್ರ ಬಹಳ ದೊಡ್ಡದಾಗಿದೆ. ಇವತ್ತು ಎಲ್ಲರೂ ಮಾಧ್ಯಮಕ್ಕೆ ಕಿವಿ ಹೇಳುವಂತಹ ಸ್ಥಿತಿಗೆ ಬಂದಿದ್ದಾರೆ. ಬಟ್ ನೋಬಡಿ ಈಸ್ ಈವನ್ ಸೆಲೆಬ್ರಿಟಿಗಳು ಅದನ್ನು ನೆನ್ಪಿಟ್ಕೊಳ್ಬೇಕು. ಅವರ ಏಳಿಗೆಯಲ್ಲೂ ಕೂಡ ಮಾಧ್ಯಮದವರ ಅಷ್ಟೇ ಅಲ್ಲ, ಇವತ್ತು ಅವರು ಮಾಧ್ಯಮದನ್ನು ತೆಗಳ್ತಾರೆ ನೋಡಿ, ಅದನ್ನು ಮಾಧ್ಯಮದವರೇ ತೋರಿಸ್ಬೇಕು. ಅವರು ಮಾಧ್ಯಮದ ಬಗ್ಗೆ ಮಾಧ್ಯಮದ ಎದುರುಗಡೆ ಕೂತ್ಕೊಂಡು ದೊಡ್ಡತನ ಮಾತಾಡ್ತಾರೆ ನೋಡಿ, ಅದನ್ನು ತೋರಿಸ್ಲಿಕ್ಕೂ ಅವರಿಗೆ ಮಾಧ್ಯಮನೇ ಬೇಕು. ದಟ್ ಈಸ್ ದ ರಿಯಲ್ ಟ್ರುತ್. ಅದನ್ನು ಜನಸಾಮಾನ್ಯರು ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು ಮಾಧ್ಯಮದವರ ಕೈಯಲ್ಲೂ ನಮ್ಮ ಕೈಯಲ್ಲೂ ಜವಾಬ್ದಾರಿ ಇದೆ. ನಾವು 4 ಜನರ ಮನೆಗೆ ಮುಟ್ಟುವಾಗ ಅದು ಫಾರ್ ನೇಷನ್ ಆಗಬೇಕು, ದೇಶಕ್ಕಾಗಿರಬೇಕು, ಸಮಾಜಕ್ಕಾಗಿ ಇರಬೇಕು, ದಲಿತರಿಗಾಗಿರಬೇಕು. ಅದು ನಾಡಿನ ಜಲ ನೆಲದ ವಿಷಯಕ್ಕೆ ಬಂದಾಗ ಮೊದಲಿರಬೇಕು ಅನ್ನುವ ಕಾಮನ್ ಸೆನ್ಸು ನಮಗೂ ಇರಬೇಕು. ಅಂದರೆ ಮಾಧ್ಯಮ ಅಂದರೆ ನಾವು ಮಾಡಿದ್ದೆಲ್ಲ ಸರಿ ಅಂತ ಹೇಳ್ಕೊಳ್ಳಿಕ್ಕಾಗಲ್ಲ. ದಟ್ ಈಸ್ ವಾಟ್ ದರ್ಶನ್ಸ್ ಕೇಸ್. ದರ್ಶನ್ ಆಗಲಿ, ಅವರ ಫ್ಯಾನ್ ಆಗಲಿ ಅಥವಾ ಇನ್ನಿತರರಾಗಲಿ, ದೇ ಶುಡ್ ಅಂಡರ್ಸ್ಟ್ಯಾಂಡ್. ಅವರು ನಮ್ಮವರೇ. ನಾಳೆ ನಾವು ಹೇಳ್ತೀವಿ, ನ್ಯಾಯಾಲಯದಲ್ಲಿ ಅವರಿಗೆ ಜಯ ಸಿಕ್ಕಿದ್ರೆ ನಮಗೂ ಖುಷಿ. ನಾವು ಏನು ಹೇಳೋದು, ಕೊಲೆ ಆರೋಪಿ ಯಾರಿದ್ದಾನೆ, ರೇಣುಕಾ ಸ್ವಾಮಿಯ ಕೊಲೆ ಯಾರು ಮಾಡಿದ್ದಾರೆ, ಅವನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳೋದೇ ವಿನಃ ಒಬ್ಬ ದರ್ಶನ್ಗೆ ಶಿಕ್ಷೆ ಆಗಬೇಕಂತ ನಾವು ಹೇಳೋದಲ್ಲ. ಅದು ದರ್ಶನ್ ಮಾಡಿದರೆ ದರ್ಶನ್ಗೂ ಕಠಿಣ ಸಜೆ ಹಾಕ್ಬೇಕಂತಲೇ ಹೇಳೋದು. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ನಮ್ಮ ಕೆಲಸ ಅಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅವನನ್ನು ಹುಡುಕ್ಬಿಟ್ಟು ಚಾರ್ಜ್ ಶೀಟ್ ಮಾಡೋದು ಮಾಧ್ಯಮದವರ ಕೆಲಸ ಅಲ್ಲ. ಪೊಲಿಟಿಕಲಿ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗಿದೆ ಸರ್ ಸ್ಟೇಟ್ ಅಲ್ಲಿ ಈ ವರ್ಷದಲ್ಲಿ. ಎಕ್ಸಾಕ್ಟ್ಲಿ, ಪೊಲಿಟಿಕಲಿ ನೀವು ನೋಡ್ತೀರಿ, ಸಿದ್ದರಾಮಯ್ಯನವರು ಬಂದಾಗ ಮೂಡ ಹಗರಣ ಬಂತು, ವಾಲ್ಮೀಕಿ ಹಗರಣಗಳು ಬಂತು. ಸಿದ್ದರಾಮಯ್ಯನವರು ಯಾವ ರೀತಿಯಲ್ಲಿ ವಿ ಆರ್ ಶೋನ್ ದೇರ್ ಆಲ್ಸೋ ಯಾವುದು ಸರಿ ಯಾವುದು ತಪ್ಪು, ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ತೋರಿಸಿದ್ವಿ. ಎಷ್ಟು ತಪ್ಪು ಎಷ್ಟು ಸರಿ ಅಂತಲೂ ತೋರಿಸಿದ್ವಿ. 14 ಸೈಟ್ಗಳ ವಿಷಯಕ್ಕೆ ಬಂದಾಗ ನಾವು ಹೇಳಿದ್ವಿ, ಒಂದು CM 14 ಸೈಟ್, ಓಕೆ, ಆಗ ಅವರಿದ್ರ ಅನಾಲಿಟಿಕಲ್ ರಿಪೋರ್ಟ್ ತೋರಿಸಿದ್ವಿ. ಯಾರು ಯಾವಾಗ ಇದ್ದರು, ಯಾರು ಎಷ್ಟೆಷ್ಟು ಮಾಡಿದ್ರು. ನಾವೇನು ವಿರೋಧ ಪಕ್ಷವನ್ನು ಬಿಟ್ಟಿಲ್ಲ, ಆಡಳಿತ ಪಕ್ಷವನ್ನು ಬಿಟ್ಟಿಲ್ಲ. ಆಲ್ಮೋಸ್ಟ್ ಮಾಧ್ಯಮಗಳು ಯಾವಾಗಲೂ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು. ವಿರೋಧ ಪಕ್ಷವಾಗಿ ಕೆಲಸ ಮಾಡುವುದು ಮಾತ್ರ ಅಲ್ಲ, ಆಡಳಿತ ಪಕ್ಷ ಒಳ್ಳೆ ಕೆಲಸ ಮಾಡಿದಾಗ ಜನಗಳಿಗೆ ಶಬಾಷ್ಗಿರಿಯನ್ನು ಕೊಡಬೇಕಾಗತ್ತೆ. ನನಗೆ ಸಿದ್ದರಾಮಯ್ಯನವರ ವಿಷಯಕ್ಕೆ ಬಂದಾಗ ಐ ಹ್ಯಾವ್ ಸಮ್ ಸಾಫ್ಟ್ ಕಾರ್ನರ್ ಆಲ್ಸೋ.
ನನಗಿದೆ. ಯಾಕಂದರೆ ಕರ್ನಾಟಕ ನೋಡಿದ ದಿ ಬೆಸ್ಟ್ ಕೆಲವು ಸಿ ಎಮ್ಗಳಲ್ಲಿ ನನಗೆ ಮನಮೆಚ್ಚುವಂಥ ಸಿ ಎಮ್ ಒಬ್ಬರಿದ್ದರೆ ಅದು ಸಿದ್ದರಾಮಯ್ಯನವರು. ಅದು ಮಾತ್ರ ಅಲ್ಲ, ಫೈನಾನ್ಸ್ ಮಿನಿಸ್ಟರ್ ಆಗಿ ಸಿದ್ದರಾಮಯ್ಯನವರು ಮಾಡಿದಂತಹ ಕೆಲಸಗಳಿದೆ ಏನಿದಾವೆಲ್ಲ, ದಟ್ ಈಸ್ ಆಲ್ಸೋ ಐ ಆಮ್ ಫೌಂಡ್ ಆಫ್ ಇಟ್. ಅದು ಅಂದ್ರೆ ಮಾತ್ರಕ್ಕೆ ಸಿದ್ದರಾಮಯ್ಯನವರು ಮಾಡಿದ್ದನ್ನೆಲ್ಲ ನಾವು ಒಪ್ಕೋತೀವಿ ಅಂತಲ್ಲ. ಸಿದ್ದರಾಮಯ್ಯನವರು ತಪ್ಪು ಮಾಡಿದರೆ ಅದನ್ನು ತೋರಿಸಿದ್ವಿ. ಎಸ್, ಇದರಲ್ಲಿ ನಿಮ್ಮ ಪ್ರೊಸೀಜರಲ್ಲಿ ಯಾರು ಆಗಿದೆ ಅಂತ ಹೇಳಿದೆವು, ಅದನ್ನು ತೋರಿಸಿದ್ವಿ. ಸಿದ್ದರಾಮಯ್ಯನವರ ಸರ್ಕಾರದ ಹಗರಣಗಳನ್ನು ಬಯಲಿಗೆಳೆದಿದ್ದೀವಿ. ವಾಲ್ಮೀಕಿ ಹಗರಣಗಳು ಬಂದಾಗ ಪವರ್ ಟಿವಿ ಏನು ಹಿಂದೆ ಸರಿದಿಲ್ಲಲ್ಲ, ವರದಿ ಮಾಡಲ್ಲ ಅಂತ ಇಲ್ಲ. ವಿ ಆರ್ ಡನ್ ಇಟ್. ಮೂಢ ಹಗರಣವನ್ನು ವರದಿ ಮಾಡಿದ್ವಿ. ಬಟ್ ಅಷ್ಟೇ ನೀಟಾಗಿ ಸತ್ಯಾಸತ್ಯತೆಯನ್ನು ಜನರಿಗೆ ಕೂಲಂಕುಷವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸಾಕಷ್ಟು ಆರಂಭದ ದಿನಗಳಿಂದಲೂ ಕೂಡ ನಾವು ಏನೇನು ವರದಿ ಮಾಡಿದ್ವಿ, ಸುದ್ದಿ ಸ್ಫೋಟ ಆಗಿತ್ತು, ಅದೆಲ್ಲದ್ರ ಬಗ್ಗೆ ಚರ್ಚೆ ಮಾಡಿದ್ವಿ.